ನಮಸ್ಕಾರ. ನಾನು ಸಿ ಪಿ ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 550. ಎಷ್ಟು ಬೇಗ 2024ರಲ್ಲಿ 500 ಆಗಿತ್ತು. ಆವಾಗಿನಿಂದ ಪ್ರತಿ ಭಾನುವಾರ ಒಂದೊಂದು ಎಪಿಸೋಡನ್ನು ನಿಮಗೆ ಪ್ರಸಾರ ಮಾಡ್ತಾ ಇದ್ದೀವಿ. ಈಗಾಗಲೇ ಒಂದು ವರ್ಷ ಆಗ್ತಾ ಬಂತು. 2025ರಲ್ಲಿ 550 ಮುಗಿಸ್ತಾ ಇದೆ. ಇವತ್ತಿನ ಕತೆ ಪಬ್ಲಿಸಿಟಿ. ಈ ಕತೆ ಹೇಳೋಕ್ಕಿಂತ ಮೊದಲು 2 ವಿಷಯವನ್ನು ನಿಮ್ಮ ಗಮನಕ್ಕೆ ತರಬೇಕು. ಮೊದಲನೇದು, ಇದು ಈ 5-5.5 ವರ್ಷದಲ್ಲಿ ಈ ಕೊರೋನಾ ಸಮಯದಲ್ಲಿ ನೀತಿ ಕಥೆಗಳನ್ನು ಆನ್ಲೈನಲ್ಲಿ ಹೇಳೋದು ಶುರು ಮಾಡಿದ್ದು. ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ನೀವೆಲ್ಲ ನೋಡ್ತಾ ಇದ್ದೀರಾ ಫೇಸ್ಬುಕ್ಗಳಲ್ಲಿ. ಇದಕ್ಕೆ ಆರಂಭ ಮಾಡಿದವರು ಯಾರು? ನಮ್ಮ ಸ್ನೇಹಿತರು ಎಜೆ ಶ್ರೀನಿವಾಸ್ ಪೂರ್ತಿ ಕೊಟ್ಟಿದ್ದರು. ಅಜಯ ಶ್ರೀನಿವಾಸ್ ಮತ್ತು ಅವರ ಮಗ ಅಚಿಂತ್ಯ ಅವರು ತಮ್ಮ ಒಂದು ಯೂಟ್ಯೂಬ್ನಲ್ಲಿರುವಂಥ ನ್ಯೂಸ್ ಚಾನಲ್ನಲ್ಲಿ ಈ ಕಥೆಗಳನ್ನು ಸಹಿತ ಪ್ರಸಾರ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ಶುರುವಾಗಿದೆ. ನಿಜಕ್ಕೂ ಕಾರಣಕರ್ತರು ಅಜಯ ಶ್ರೀನಿವಾಸ್. ಸರಿ, ಒಂದು 30-40 ಕಂತಾಯಿತು. ಏನೇನೋ ಕಾರಣಗಳಿಂದ ಅವರು ಬಿಡುವಿಲ್ದಂಗೆ ಆಗಿಬಿಡ್ತು. ಚಿತ್ರೀಕರಣ ಮಾಡ್ತಾ ಇದ್ದಿದ್ದು, ಕಂಪ್ರೆಸ್ ಮಾಡ್ತಿದ್ದೆಲ್ಲ ನಮ್ಮ ಅಜಯ ಶ್ರೀನಿವಾಸ್ ಮತ್ತು ಅವರ ಮಗ ಅಚಿಂತ್ಯ. ಆಮೇಲೆ ನಮಗೆ ನಮ್ಮ ಜೊತೆಗೆ ಸೇರಿಕೊಂಡಿದ್ದ್ಯಾರಪ್ಪ ಅಂದರೆ ಗೆಳೆಯ ಗಿರೀಶ್ ಬಾಟ್ನಿಯವರು. ಸುಮಾರು 450 ಹೆಚ್ಚು 500 ತನಕನೂ ಏನಾಗಿದೆ ಎಪಿಸೋಡ್ ತನಕ ಎಲ್ಲ ಕಥೆಗಳ ಚಿತ್ರೀಕರಣ ಮಾಡಿ ಕಂಪ್ರೆಸ್ ಮಾಡ್ತಾ ಇದ್ದಿದ್ದು ಅವರೇನೆ. ಈಗ 550ಕ್ಕೆ ಬಂದಿದೆ. 550 ಈ ಎಲ್ಲ ಎಪಿಸೋಡ್ಗಳನ್ನು ಸಹಿತ ಫೇಸ್ಬುಕ್ಕಿಗೆ ಬಿಟ್ಟು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದ್ಯಾರು ಅಂದರೆ ನನ್ನ ಮಗ HR ಅಜಯ್. ಬಾರಪ್ಪ ಅಜಯ್. ಇದುವರೆಗೂ ನಿಮಗೆಲ್ಲ ಮುಖನೇ ತೋರಿಸಿರಲಿಲ್ಲ. ಇವನೇ ನನ್ನ ಮಗ ಅಜಯ್. ಇವಳು ಅವನ ಮಗಳು ಅನರ್ಘ್ಯ. ಏನಂತೀರಿ? ಥ್ಯಾಂಕ್ಸ್. ಈಗ 550 ಸಹಿತ ಈ ಎಪಿಸೋಡ್ಗಳನ್ನು ಫೇಸ್ಬುಕ್ಕಿಗೆ, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಪ್ರತಿ ವಾರ ಅದನ್ನು ಹಾಕ್ತಾ ಇರೋದು ಅವನೇ. ಇನ್ನು ಜೊತೆಗೆ ನಾನು ನನ್ನ ಅರ್ಧಾಂಗಿಯನ್ನು ಪರಿಚಯ ಮಾಡಲೇಬೇಕು. ನೀನು ಹೋಗಪ್ಪ, ಎಲ್ಲ ನಮಸ್ಕಾರ ಮಾಡಿ ಹೋಗ್ಬಿಡು. ನಮಸ್ಕಾರ. ಬನ್ನಿ ಸುಕನ್ಯಾ ಅವರೇ, ಬನ್ನಿ. ಈಗ 500ನೇ ಎಪಿಸೋಡ್ನಲ್ಲೇ ಬಂದಿದ್ರಿ ಇವರು, ನಮ್ಮ ಅರ್ಧಾಂಗಿ ಸುಕನ್ಯಾ ಅವರು. ಈಗ 501ರಿಂದ 550 ಇಲ್ಲಿ ತನಕ ಕಥೆಗಳನ್ನು ರೆಕಾರ್ಡ್ ಮಾಡಿ ಕಂಪ್ರೆಸ್ ಮಾಡ್ತಾ ಇರೋ ಇವರೇನೆ. ಇವ್ರಿಗೂ ಸಹಿತ ನಾನು ನೆನೆಸ್ಕೊಳ್ತೀನಿ, ಧನ್ಯವಾದ ಹೇಳ್ತೀನಿ. ಇನ್ನು ನೀವು ಹೋಗಿ ಕಥೆಯನ್ನು ಆರಂಭ ಮಾಡ್ತೀವಿ. ನಮ್ಮ ಕತೆ ಶುರು ಮಾಡೋಣ. ಇವತ್ತಿನ ಕತೆ ಯಾವುದು ಅಂತ ಹೇಳಿದ್ರೆ ಪಬ್ಲಿಸಿಟಿ ಅಂತ ಹೇಳಿ ಅಲ್ವಾ? ನೋಡಿ, ಒಂದು ಊರು ಒಂದು ಮೇಲೆ ಎಲ್ಲ ಜನಗಳು ಇರ್ತಾರೆ. ನಮಗೆ ಬೇಕಾಗಿದ್ದು ಶಿಕ್ಷಣ ಕ್ಷೇತ್ರ. ಹಲವಾರು ಹೈಸ್ಕೂಲ್ಗಳಿತ್ತು ಆ ಊರಿನಲ್ಲಿ. 3 ವರ್ಷದ ಕೆಳಗೆ ಯಾರೋ ಕೆಲವರೆಲ್ಲ ಸೇರಿ ಒಂದು ಕನ್ನಡ ಮೀಡಿಯಂ ಶಾಲೆಯನ್ನು ಆರಂಭ ಮಾಡೋ ಒಳ್ಳೆಯದು. ಮಕ್ಕಳಿಗೆ ಎಲ್ಲ ಇಂಗ್ಲೀಷ್ ಮೀಡಿಯಂ ಹೋಗ್ತಾರೆ, ಕನ್ನಡ ಮೀಡಿಯಂನಲ್ಲೇ ಒಳ್ಳೆ ಅನುಕೂಲ ಮಾಡ್ಕೊಳ್ಳೋಣ ಅಂತ ಹೇಳಿದರು. ಜನತಾ ಹೈಸ್ಕೂಲ್ ಅಂತ ಹೈಸ್ಕೂಲ್ ಆರಂಭ ಮಾಡಿದ್ದಾರೆ. ಫೀಸು ಕಮ್ಮಿ, ಬಡ ಮಕ್ಕಳು ಸೇರಿಸ್ಕೊಂಡ್ರು, ಒಳ್ಳೆ ಟೀಚರ್ ಇಟ್ಕೊಂಡು ಶಿಕ್ಷಣ ಕೊಡ್ತಾ ಇದ್ದಾರೆ. 8 ಆಯಿತು, 9 ಆಯಿತು. ಆ 8ನೇ ಕ್ಲಾಸ್ ಮಕ್ಕಳು ಈ 3ನೇ ವರ್ಷದಲ್ಲಿ ಅಂದರೆ SLC ಬಂದಿದ್ದಾರೆ. ಈಗೇನಾಗಬೇಕು, SLC ಪರೀಕ್ಷೆ ಕೂತ್ಕೊಳ್ಳಿಕ್ಕೆ ಅದಕ್ಕೆ ವಿಶೇಷವಾಗಿ ನಮ್ಮ ಎಲ್ಲಿಂದ ವಿದ್ಯಾಧಿಕಾರಿಗಳಿಂದ ಅನುಮತಿ ಬೇಕು. ಸರಿ, ಹೆಡ್ ಮಾಸ್ಟ್ರು ಸಮಿತಿಯವ್ರನ್ನ ಹೋಗಿ ಕಂಡಿದ್ರು. ಆಯಿತು, ನಮ್ಮಲ್ಲಿ ಇನ್ಸ್ಪೆಕ್ಷನ್ನಿಗೆ ಬರ್ತೀವಿ, ನೋಡಿ ನಾವು ರಿಪೋರ್ಟ್ ಕಳಿಸ್ತೀವಿ, ನಿಮ್ಗೆ ಅನುಕೂಲ ಮಾಡಿಕೊಡ್ತೀವಿ, ನೀವೆಲ್ಲ ಸರಿ ಇರಬೇಕು ಅಂತ ಹೇಳಿದರು. ಸರಿ, ಇದೇ ಕಾರಣಕ್ಕೆ ಜನತಾ ಹೈಸ್ಕೂಲ್ಗೆ ಸಬ್ಜೆಕ್ಟ್ ಇನ್ಸ್ಪೆಕ್ಟರು ರಾಮರಾಯರು ಬರಬೇಕಾಯಿತು. ರಾಮರಾಯರು ಒಳ್ಳೆ ಉತ್ತಮ ವಿಜ್ಞಾನ ಶಿಕ್ಷಕರು. ಅವರು 20 ವರ್ಷ ವಿಜ್ಞಾನ ಶಿಕ್ಷಕರಾಗಿ ಆಮೇಲೆ ಏನು ಮಾಡಿದ್ದಾರೆ, ಈ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಆಗಿ ಪ್ರಮೋಷನ್ ಆಗಿದೆ. ಅವರಿಗೆ ಈಗ ತುಂಬ ಒಳ್ಳೆ ಮನುಷ್ಯ, ಒಳ್ಳೆ ಶಿಕ್ಷಕರು ಹೌದು, ಒಳ್ಳೆ ಮನುಷ್ಯರು ಹೌದು, ಜೊತೆಗೆ ವಿದ್ಯಾರ್ಥಿಗಳೊಂದು ಪ್ರೀತಿ, ತಮ್ಮ ಸಬ್ಜೆಕ್ಟ್ ಬಗ್ಗೆ ಪ್ರೀತಿ. ಈಗ ಇನ್ನೇನು 2-3 ವರ್ಷಕ್ಕೆ ನಿವೃತ್ತರಾಗಿ ಬಿಡ್ತಾರೆ. ಅವ್ರು ಯಾವ ಶಾಲೆಗೆ ತಪಾಸಣೆಗೆ ಹೋದರೂ ಸಹಿತ ಅವರ ಅನುಭವದ ಮಾತು, ಒಳ್ಳೆ ಸಲಹೆಗಳು ಕೊಟ್ಟು ತಪ್ಪಿದ್ದನ್ನು ತಿದ್ಕೊಳ್ಳಿಕ್ಕೆ ಅನುಕೂಲ ಮಾಡ್ಕೊಂಡು ಹೋಗ್ತವ್ರು. ಸೀದಾ ಬಂದವರು ಹೆಡ್ ಮಾಸ್ಟರ್ನ ಭೇಟಿ ಮಾಡಿದರು. ನಾನು ರಾಮರಾವ್ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಅಂದ ಕೂಡಲೇ ಭಾಳ ಸಂತೋಷ ಆಯ್ತು. ಹೆಡ್ ಮಾಸ್ಟರ್ಗೆ, ಸರ್ ಬನ್ನಿ ಸರ್, ನೋಡಿ ಸರ್, ನಮ್ಮದು ಇದ್ದಿದ್ದಲ್ಲಿ ಒಳ್ಳೆ ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂಥೇಳಿ ಎಲ್ಲ ದಾಖಲೆಗಳೆಲ್ಲ ತೋರಿಸಿದ್ರು. ದಾಖಲೆಗಳಲ್ಲಿ ಇವರು ಪರಿಶೀಲಿಸಿದ್ರು. ಆಯ್ತಪ್ಪ, ನನಗೆ ಈ ದಾಖಲೆಗಳಿಗಿಂತ ಅತಿ ಮುಖ್ಯವಾಗಿ ನಿಮ್ಮ ವಿದ್ಯಾರ್ಥಿಗಳು ಹೆಂಗೆ ಕಲಿತಿದ್ದಾರೆ, ಶಿಕ್ಷಕರು ಹೆಂಗೆ ಕಲಿಸ್ತಿದ್ದಾರೆ ಅದು ಮುಖ್ಯ. ತರಗತಿಗೆ ಹೋಗಿ ಬರ್ತೀನಿ. ನಾನು ಬರ್ತೀನಿ. ಬೇಡ ನೀವು ಇಲ್ಲೇ ಕೂತ್ಕೊಳ್ಳಿ ಅಂಥೇಳಿ ಸೀದಾ ಬಂದರು ರಾಮರಾಯರು. 8ನೇ ಕ್ಲಾಸ್ನಲ್ಲಿ ಏನಾಗಿದೆ,
ಸಮಾಜ ವಿಜ್ಞಾನ ಪಾಠ ಆಗ್ತಾಯಿದೆ. 9ನೇ ಕ್ಲಾಸ್ನಲ್ಲಿ ಕನ್ನಡ ಪಾಠ ಆಗ್ತಾಯಿತ್ತು. ಸರಿ ಅಂಥೇಳಿ ಒಂದು ನಿಮಿಷ ಹೊರಗಡೆಯಿಂದ ನೋಡಿದವರು 10ನೇ ತರಗತಿಯಲ್ಲಿ ಏನಾಗಿದೆ, ವಿಜ್ಞಾನ ಪಾಠ ಆಗ್ತಾಯಿತ್ತು. ರಾಮರಾಯ್ಗೆ ಭಾಳ ಸಂತೋಷ ಆಗಿಬಿಡ್ತು. ಯಾಕೆ, ರಾಮರಾಯ್ ಸಬ್ಜೆಕ್ಟೇ ವಿಜ್ಞಾನ, ತುಂಬ ಒಳ್ಳೆಯ ಶಿಕ್ಷಕರಾದವರು. ಸೀದಾ ಒಳಗಡೆ ಹೋದರು. ಮೇಷ್ಟ್ರು ಸಾರ್ ಅಂದರು. ನಾನು ಸಬ್ಜೆಕ್ಟ್ ಇನ್ಸ್ಪೆಕ್ಟ್ರು ರಾಮರಾವ್ ಅಂದ ಕೂಡಲೇ ವೆಲ್ಕಮ್, ಬನ್ನಿ ಸರ್ ಅಂಥೇಳಿ ಹೇಳಿ ಮಾಡಿ. ಮೇಷ್ಟ್ರೆ ನಾನು ಕೂತಿರ್ತೀನಿ, ನಿಮ್ಮ ಪಾಠ ಮುಂದುವರಿಸಿ ಅಂತ ಹೇಳಿದರು. ಸರಿ, ವಿಜ್ಞಾನ ಶಿಕ್ಷಕರಿಗೆ ಒಂದು ರೀತಿ ಸಂತೋಷ, ಒಂದು ರೀತಿ ಸ್ವಲ್ಪ ಭಯ. ಅಯ್ಯೋ, ದೊಡ್ಡವ್ರ ಮುಂದೆ ನಾನೇನು ಪಾಠ ಮಾಡ್ತೀನೋ ಅಂತ. ಕನ್ನಡ ಮಾಧ್ಯಮ, ಅದರಲ್ಲೂ ಸಹಿತ ವಿದ್ಯುತ್ ಶಕ್ತಿ ಪಾಠ ಮಾಡ್ತಾ ಇದ್ದಾರೆ. ಎಲ್ಲ ಹೇಳಿಬಿಟ್ಟಿದ್ರು. ಇನ್ನು ಮುಕ್ತಾಯ ಹಂತದಲ್ಲಿ ರಾಮರಾಯರು ಬಂದುಬಿಟ್ಟಿದ್ದಾರೆ. ಮತ್ತೊಂದು ಸಲ ಹೇಳಿದ್ರು, ನೋಡಿ ವಿದ್ಯುತ್ ಶಕ್ತಿ ಇದನ್ನು ಹಿಂಗೆ ಉತ್ಪಾದನೆ ಮಾಡ್ತಾರೆ, ಹಿಂಗೆ ಇದ್ರ ಉಪಯೋಗ ಇಷ್ಟಿಷ್ಟು ಅಂತೇಳಿ ಮತ್ತೊಂದು ಸಲ ಹೇಳಿದರು. ಆವಾಗ ಸ್ವಲ್ಪ ನಿಲ್ಲಿ, ನಾನು ಹುಡುಗರಿಗೆ ಕೆಲವು ಪ್ರಶ್ನೆ ಕೇಳ್ತೀನಿ ಅಂಥೇಳಿ ರಾಮರಾಯರು ನಿಂತ್ಕೊಂಡ್ರು. ಮಕ್ಕಳೇ, ನಿಮ್ಮ ಅಧ್ಯಾಪಕರು ನಿಮಗೆಲ್ಲ ಚೆನ್ನಾಗಿ ಈಗ ವಿದ್ಯುತ್ ಶಕ್ತಿ ಬಗ್ಗೆ ಪಾಠ ಮಾಡಿದ್ದಾರೆ. ನಾನು ಕೇಳಿದೆ, ನೋಡಪ್ಪ, ಈಗ ಈ ಪ್ರಶ್ನೆಗೆ ಯಾರು ಉತ್ತರ ಹೇಳ್ತೀರಿ? ವಿದ್ಯುತ್ ಶಕ್ತಿಯ ಪ್ರಮುಖ ಉಪಯೋಗಗಳು ಏನು? ಕೈ ಎತ್ತಿರಿ, ನಾನು ಕೇಳಿದವ್ರು ಹೇಳ್ತೀರಿ, ಕೇಳಬೇಕು. ಕೈ ಎತ್ತಿದ್ರು. ಏನಪ್ಪ ವಿದ್ಯುತ್ ಶಕ್ತಿ ಉಪಯೋಗ ಏನು? ಸರ್, ಮನೆಯಲ್ಲಿ ನಾವು ದೀಪ ಹಾಕ್ಕೊಳ್ತೀವಿ ಸರ್, ಅದರಿಂದ ವಿದ್ಯುತ್ ಶಕ್ತಿ ನಮಗೆ ಓದೋಕ್ಕೆ ಬರೆಯೋಕ್ಕೆ ಅನುಕೂಲ ಆಗುತ್ತೆ. ಸರಿ ಆಯ್ತಪ್ಪ, ಗೌಡ್ ಅಂತ. ಎರಡನೇವನಿಗೆ ಕೇಳಿದರು, ಏನಪ್ಪ ವಿದ್ಯುತ್ ಶಕ್ತಿ ಬೇರೆ ಉಪಯೋಗ ಏನು? ಸರ್, ನಮ್ಮ ಮನೇಲಿ ಅಡುಗೆ ಮಾಡಲಿಕ್ಕೆ ವಿದ್ಯುತ್ ಶಕ್ತಿ ಬಳಸ್ತೀವಿ. ಒಳ್ಳೆಯದು. ಮೂರನೇವನು ಹೇಳ್ದ, ಸರ್, ನಮ್ಮ ಮನೆಯಲ್ಲಿ ಬಿಸಿನೀರು ಕಾಸೋಕ್ಕೂ ಸಹಿತ ವಿದ್ಯುತ್ ಶಕ್ತಿನೇ ಬಳಸ್ತೀವಿ ಸರ್ ಅಂತ. ಸರಿ ಸರ್, ಕಾರ್ಖಾನೆಗಳಲ್ಲಿ ವಿದ್ಯುತ್ ಶಕ್ತಿಯಿಂದ ಹೆಂಗೆ ಮಾಡ್ತಾರೆ ಅಂತ. ಸರ್, ಬೀದಿ ದೀಪಗಳಲ್ಲೆಲ್ಲ ಸಹಿತ ನೋಡಿ ಸರ್, ರಾತ್ರಿ ಎಲ್ಲ ದೀಪಗಳು ಬಳಸ್ಕೊಳ್ತೀವಿ. ಇನ್ಯಾರೋ ಕಾರ್ಖಾನೆ, ಇನ್ಯಾರೋ ರೈಲು ಹೋದರು. ಹುಡುಗರು ಎಲ್ಲರೂ ಸಹಿತ ಉತ್ತರ ಹೇಳಿದ್ದು ನೋಡಿ ಬಹಳ ಸಂತೋಷ ಆಗ್ಬಿಡುತ್ತೆ ಸಬ್ಜೆಕ್ಟ್ ಇನ್ಸ್ಪೆಕ್ಟ್ರಿಗೆ. ಸರಿ, ಆಮೇಲೆ ಏನು ಮಾಡಿದರು, ಭಾಳ ಚೆಂದಾಗಿ ಹೇಳಿದ್ರಪ್ಪ. ಈಗ ನನಗೆ ಒಂದು ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳಿ. ನೀವು ಕನ್ನಡ ಮೀಡಿಯಮ್ನವ್ರು, ಇಂಗ್ಲೀಷ್ ಮೀಡಿಯಮ್ದು ತಿಳ್ಕೊಳ್ಬೇಕು. ವಿದ್ಯುತ್ ಶಕ್ತಿ ಅಂತ ಹೇಳಿದ್ರಪ್ಪ, ಇಂಗ್ಲೀಷ್ನಲ್ಲಿ ಏನಂತಾರೆ ಅದಕ್ಕೆ? ಯಾರು ಹೇಳ್ತಾರೆ? ಕೈ ಎತ್ತಿನ ಕೂಡಲೇ 45 ಮಕ್ಕಳಿದ್ದಾರೆ, ಎಲ್ಲ ಕೈ ಎತ್ತಿಬಿಟ್ರು. ಪರವಾಗಿಲ್ವೇ ಅಂಥೇಳಿ ಮೊದಲನೇ ಹುಡುಗನಿಗೆ ಕೇಳಿದರು, ವಿದ್ಯುತ್ ಶಕ್ತಿ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಏನಂತಾರೆ? ಸಾರ್, ಎಲೆಕ್ಟ್ರಿಸಿಟಿ ಸಾರ್ ಅಂದುಬಿಟ್ಟ. ರಾಮರಾಯರಿಗೆ ಕಿವಿಲಿ ಏನು ಒಂಥರ ಕಾದು ಸೀಸ ಹೊಯ್ದಂಗೆ ಆಯ್ತು. ಅವ್ರು ಹೇಳಿ ಕೇಳಿ ವಿಜ್ಞಾನ ಶಿಕ್ಷಕರು, ತಮ್ಮ ಏನು ಹೇಳಿದ್ರು ಇನ್ನೊಂದ್ಸಲಿ ಹೇಳು. ಎಲೆಕ್ಟ್ರಿಸಿಟಿ ಅಂದ. ಎಲೆಕ್ಟ್ರಿಸಿಟಿ ಅನ್ನೋದಕ್ಕೆ ಇವನೇನಿದು ಟಿಟಿ ಅಂತಿದ್ದಾನೆ, ಎಲೆಕ್ಟ್ರಿಸಿಟಿ ಅಂತ. ಕುತ್ಕ, ನೀನು ತಪ್ಪು ಹೇಳಿದೆ, ಯಾರು ಸರಿಯಾಗಿ ಹೇಳ್ತೀರ? ಎಲ್ಲರೂ ಕೈ ಎತ್ತಿದ್ರು. ಎರಡನೇ ಹುಡುಗನಿಗೆ ಕೇಳಿದರು, ಎಲೆಕ್ಟ್ರಿಸಿಟಿ ಸಾರ್. ಅಯ್ಯೋ, ಅವನು ಹೇಳ್ತೀನಿಯಲ್ಲೋ. ಸರಿ, ಇಲ್ಲ ಸರ್, ತಪ್ಪು, ನಾನು ಹೇಳಿದ್ದು ಸರಿ ಅಂತ. ಪ್ರತಿ ಹುಡುಗನಿಗೆ ಕೇಳ್ತಾ ಬಂದರೆ 45 ಹುಡುಗರು ಸಹಿತ ವಿದ್ಯುತ್ ಶಕ್ತಿ ಅನ್ನೋದಕ್ಕೆ ಎಲೆಕ್ಟ್ರಿಸಿಟಿ ಅಂತಲೇ ಹೇಳಿದ್ರು. ರಾಮರಾಯರಿಗೆ ಭಾಳ ಬೇಜಾರಾಗಿಬಿಡ್ತು. ಏನ್ರಿ ಮೇಷ್ಟ್ರೆ, ಏನ್ರಿ ಕಲಿಸಿದ್ದೀರಾ ನೀವು? ಅವ್ರಿಗೆ ಎಲೆಕ್ಟ್ರಿಸಿಟಿ ಅಂತ ಹೇಳಕ್ಕೆ ಬರಲ್ಲ, ಎಲೆಕ್ಟ್ರಿಸಿಟಿ ಅಂತ ಹೇಳ್ತಾರೆ. ಸಾರ್, ನಾನು ತುಂಬ ಕಷ್ಟಪಟ್ಟಿದ್ದೀನಿ ಸರ್. ಇವರಿಗೆ ಹುಡುಗರು ಭಾರಿ ದುರ್ಬಲರು ಸರ್ ಓದು ಬರೋದಲ್ಲಿ. 8ನೇ ಕ್ಲಾಸು 9ನೇ ಕ್ಲಾಸು ಇನ್ನೂ ವೀಕ್ ಆಗಿದ್ದರು ಸರ್. ಈಗ ಎಷ್ಟೋ ವಾಸಿ ಸರ್. ನಾನು ಏನು ಮಾಡಿದ್ರು ಸಹಿತ ಈ ಹುಡುಗರದ್ದು ಕೆಪಾಸಿಟಿನೇ ಇತ್ತು ಸರ್ ಅಂದ್ಬಿಟ್ಟು. ಅದೇ ಸರ್, ಅವರ ಕಲಿಕಾ ಸಾಮರ್ಥ್ಯನೇ ಇತ್ತು ಸರ್, ಕೆಪಾಸಿಟಿನೇ ಇಲ್ಲ ಸರ್ ಅಂದ್ಬಿಟ್ರು. ಇವರಿಗೆ ಎದ್ದು ಒದಿವಂತಂಗಾತು ರಾಮರಾಯರಿಗೆ. ಮಕ್ಕಳು ಎಲೆಕ್ಟ್ರಿಸಿಟಿ ಅಂತಾರೆ, ಇವ ವಿಜ್ಞಾನ ಶಿಕ್ಷಕ, ಇವ ಏನು ಹೇಳ್ತಿದ್ದಾನೆ? ಕೆಪಾಸಿಟಿ ಅನ್ನೋದಕ್ಕೆ ಕೆಪಾಸಿಟಿ. ಏನ್ರಿ ಮಕ್ಕಳಿಗೆ ಹಿಂಗೇನೇನ್ರಿ ತಪ್ಪಾಗಿ ಹೇಳ್ಕೊಡೋದು? ಅದಕ್ಕೆ ಎಲೆಕ್ಟ್ರಿಸಿಟಿ ಅನ್ನೋದನ್ನೇ ಎಲೆಕ್ಟ್ರಿಸಿಟಿ ಇಟ್ಟಿದ್ದೇವೆ. ನಡೀರಿ, ನಿಮ್ಮ ಹೆಡ್ ಮಾಸ್ಟರ್ ಹತ್ರ ಹೇಳ್ಕೊಂಡು ಹೋಗ್ತೀನಿ ಅಂತೇಳಿ ಹುಡುಗರು ಕೂತ್ಕೊಂಡ್ರಿ ಅಂತೇಳಿ ಮೇಷ್ಟ್ರು ಕರ್ಕೊಂಡು ದಾರ ಎಲ್ಲಿಗೆ ಬಂದರು? ಸೀದಾ ಆಫೀಸ್ ರೂಮಿಗೆ ಬಂದರು. ಹೆಡ್ ಮಾಸ್ಟ್ರು ಮುಂದೆ ರಾಮರಾಯ್ ಸಿಟ್ಟಾಗಿ ಹೇಳ್ತಿದ್ದಾರೆ, ಏನ್ರಿ ಹೆಡ್ ಮಾಸ್ಟ್ರೇ, ನಾವು ನಿಮಗೆ SLC ಪರೀಕ್ಷೆ ಬರೀಲಿಕ್ಕೆ ಅನುಮತಿ ಕೊಡ್ಬೇಕು, ನಿಮ್ಮ ಶಾಲೆ ಮಾನ್ಯತೆ ಸಿಗಬೇಕು, ಎಲ್ಲರಿಗೂ ಸಂಬಳ ಕೊಡಬೇಕು ಸರ್ಕಾರ. ಆಗೋದಿಲ್ಲರಿ. ಮಕ್ಕಳಿಗೆ ಎಲೆಕ್ಟ್ರಿಸಿಟಿ ಅನ್ನೋದು ಹೇಳ್ಕೊಡ್ರಿ, ಎಲೆಕ್ಟ್ರಿಸಿಟಿ ಅಂತ. ನಿಮ್ಮ ಮೇಷ್ಟ್ರು ಮಕ್ಕಳು ತಪ್ಪು ಮಾಡ್ತಾರೆ. ಅವರು ಏನು ಹೇಳ್ತಿದ್ದಾರೆ? ಕೆಪಾಸಿಟಿ ಅನ್ನೋದಕ್ಕೆ ಕೆಪಾಸಿಟಿ ಅಂತಾರಲ್ರಿ. ಇಲ್ಲ ನಾನು DDP ಬರೀತೀನಿ ಅಂತೇಳಿ ಭಾಳ ಸಿಟ್ಟಾಗಿಬಿಟ್ಟು ಹೆಡ್ ಮಾಸ್ಟ್ರು ಕೈ ಮುಕ್ಕೊಂಡಿತ್ತು. ಸರ್, ಹಾಗೆ ಮಾಡಬೇಡಿ ಸರ್, ನೀವು ಸಿಟ್ಟಾಗಬಾರ್ದು, ನೀವು ಯಾವತ್ತೂ ಶಾಂತವಾಗಿರೋರು, ಯಾಕೆ ಸರ್ ಈಗ ಸಿಟ್ಟಾಗ್ಬಿಟ್ರಿ? ಏನು ಮಾಡೋ ಸರ್, ನೀವು ಹಿಂಗೆಲ್ಲ ಮಾಡಿಬಿಟ್ರೆ ನೋಡಿ ಹೊರಗಡೆಗೆಲ್ಲ ಪೇಪರಲ್ಲಿ TV ಎಲ್ಲ ಕಡೆ ಬಂದುಬಿಡುತ್ತೆ ಸರ್, ಆ್ಯಂಟಿ ಪಬ್ಲಿಸಿಟಿ ಆಗಿಬಿಡುತ್ತೆ ಸರ್, ನಮ್ಮ ಶಾಲೆಗೆ ಯಾರು ಹುಡುಗರು ಬರಲ್ಲ ಸರ್, ಅಯ್ಯೋ ಅಂದ್ಬಿಟ್ಟು.
ರಾಮ್ರಾರಿಗೆ ಮತ್ತೆ ಸಿಟ್ಟು ಬಂತು. ಅಲ್ರಿ ಏನಂದ್ರಿ ಈಗ? ಅದೇ ಸರ್ ಆಯ್ತು, ಈ ಪಬ್ಲಿಕ್ ಚಿಟಿ ಆಗಿಬಿಡುತ್ತೆ ಸರ್. ರೇ ಹುಡುಗರು ಎಲೆಕ್ಟ್ರಿಸಿಟಿ ಅನ್ನೋದಕ್ಕೆ ಎಲೆಕ್ಟ್ರಿಸಿಟಿ ಅಂತಾವೆ. ನಿಮ್ಮ ಮೇಟ್ರು ಏನಂದ್ರು? ಕೆಪಾಸಿಟಿ ಅನ್ನೋದಕ್ಕೆ ಕೆಪಾಸಿಟಿ ಅಂತಾರೆ. ನೀವು ಪಬ್ಲಿಸಿಟಿ ಅನ್ನೋದಕ್ಕೆ ಪಬ್ಲಿಸಿಟಿ ಇರ್ತೀರಿ. ಅಯ್ಯೋ ಐ ಆಮ್ ವೆರಿ ಪಿಟಿ ಐಸೆ. ನೀವು ಹುಡುಗರು ಮಕ್ಕಳು ಈ ಮೇಟ್ರು ನೀವು ಶಾಲೆ ಹಾಳಾಗೋಯ್ತು ಅಪ್ಪ ನಮಸ್ಕಾರ ಬರ್ತೀನಿ ಅಂತ ಅಲ್ಲಿಂದ ಹೋಗಿಬಿಟ್ರಂತ. ನೋಡಿ ಮಕ್ಕಳೇ ಹೇಗೆ ಇರುತ್ತೆ ಅಂತೇಳಿ. ಇಂಗ್ಲೀಷ್ ಆಗಲಿ, ಕನ್ನಡ ಆಗಲಿ, ಹಿಂದಿ ಆಗಲಿ, ಸಂಸ್ಕೃತ ಆಗಲಿ, ಯಾವುದೇ ಭಾಷೆಯಲ್ಲಿ ನಾವು ಕಲಿಬೇಕಾದ್ರೆ ಮಾತಾಡಬೇಕಾದ್ರೆ ತಪ್ಪಿಲ್ಲದಿದ್ದಂಗೆ ಉಚ್ಚಾರಣೆ ಮಾಡಬೇಕು. ಕನ್ನಡದಲ್ಲೂ ನೋಡ್ತೀವಿ, ನಮಗೆ ಈ ಅಲ್ಪಪ್ರಾಣ ಮಹಾಪ್ರಾಣ, ಹಕಾರ ಅಕಾರ, ಶಕಾರ ಸಕಾರ ಇವು ಸರಿಯಾಗಿ ತಿಳ್ಕೊಂಡು ಮಾತಾಡಬೇಕು. ನೋಡಿ, ಹಣ್ಣು ಅನ್ನೋದಕ್ಕೆ ಹಣ್ಣು ಅನ್ನೋದು, ಹಾಲು ಅನ್ನೋದಕ್ಕೆ ಹಾಲು ಅನ್ನೋದು, ಭಾಷೆ ಅನ್ನೋದಕ್ಕೆ ಭಾಷೆ, ಮೀಸೆ ಅನ್ನೋ ಕಡೆ ಮೀಸೆ ಅನ್ನೋದು. ಈ ಎಲ್ಲ ತಪ್ಪು ಮಾಡಬಾರ್ದು. ಯಾವುದೇ ಭಾಷೆಯ ಸೌಂದರ್ಯವನ್ನು ಹಾಳು ಮಾಡದೆ ಸರಿಯಾಗಿ ಕಲಿತು ಸರಿಯಾಗಿ ಬಳಸಬೇಕು. ಇಲ್ಲದೇ ಇದ್ದರೆ ನಾವು ಅವಮಾನದಿಂದ ತಲೆ ತೆಗೆಸ್ತೀವಲ್ವಾ. ನಮಸ್ಕಾರ.